ಕನ್ನಡದಲ್ಲಿ ಒಟ್ಟು 49 ಮೂಲಾಕ್ಷರಗಳಿದ್ದಾವೆ. ಅದರಲ್ಲಿ 3 ಭಾಗ ಮಾಡೋದಾದರೆ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳಲ್ಲಿ 3 ವಿಧ: ರಸಸ್ವರ, ದೀರ್ಘಸ್ವರ, ಪೃಥ್ಸ್ವರ. ಮತ್ತು ವ್ಯಂಜನಗಳಲ್ಲಿ ನೋಡೋದಾದರೆ ಸ್ವರಗಳು ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರಗಳು ಅಂತ ಕರಿತೀವಿ. ನೆಕ್ಸ್ಟ್ ವ್ಯಂಜನಗಳು ಅಂತ ನೋಡೋದಾದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ. ಆ ವ್ಯಂಜನಗಳಲ್ಲಿ ಮತ್ತೆ ನಾವು 3 ವಿಧ ಆಗಿ ಮಾಡ್ತಾ ಹೋಗ್ತೀವಿ. ಒಂದು ಅಲ್ಪಪ್ರಾಣ, ಮಹಾಪ್ರಾಣ, ಇನ್ನೊಂದು ಅನುನಾಸಿಕ. ಇಲ್ಲಿ ನೋಡ್ತಾ ಹೋಗ್ಬೋದು. ಅಲ್ಪಪ್ರಾಣ ಅಂತಂದರೆ ರಸಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡ್ತೀವಿ. ಮಹಾಪ್ರಾಣ ಅಂದರೆ ದೀರ್ಘಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡ್ತೀವಿ. ಅನುನಾಸಿಕ ಅಂದರೆ ಇಲ್ಲಿ ಕೊನೆಯಲ್ಲಿ ಏನು 5 ಅಕ್ಷರಗಳು ಬರ್ತವೋ ಅವನ್ನ ಅನುನಾಸಿಕ ಅಂತ ಕರಿತೀವಿ. ಅವು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತೀವಿ. ಇಲ್ಲಿ ಅವರ್ಗೀಯ ವ್ಯಂಜನ ಅಂತಂದರೆ ಯಾರ, ಲಾವ, ಶೇಷ, ಸಹಾಳ ಅಂತ ಬರುತ್ತೆ. ಇಲ್ಲಿ ಗುಣಿತಾಕ್ಷರ ಅಂದರೆ ಒಂದು ಸ್ವರಕ್ಕೆ ಒಂದು ವ್ಯಂಜನ ಸೇರಿದೆ, ಅದನ್ನು ಗುಣಿತಾಕ್ಷರ ಅಂತ ಕರಿತಾ ಹೋಗ್ತೀವಿ. ಸಂಯುಕ್ತಾಕ್ಷರ ಅಂದರೆ ಒಂದು ಸ್ವರಕ್ಕೆ ಒಂದಕ್ಕಿಂತ ಅಥವಾ ಹೆಚ್ಚು ವ್ಯಂಜನಗಳು ಸೇರಿದರೆ ಅದಕ್ಕೆ ಸಂಯುಕ್ತಾಕ್ಷರ ಅಂತ ಕರಿತಾ ಹೋಗ್ತೀವಿ. ಸಂಯುಕ್ತಾಕ್ಷರಗಳು ಮತ್ತೆ 2 ಥರ ನೋಡೋದಾದರೆ ನಾವು ಒಂದು ಸಜಾತಿ, ಇನ್ನೊಂದು ವಿಜಾತಿ ಅಂತ ನೋಡ್ತಾ ಹೋಗ್ಬೋದು. ಇಲ್ಲಿ ಕೊನೆಯದಾಗಿ ಮೂಲಾಕ್ಷರಗಳ 3ನೇ ಭಾಗ ಯೋಗವಾಹಗಳು. ಇವನು ಸಹ ಮೂಗಿನ ಸಹಾಯದಿಂದ ನಾವು ಉಚ್ಚರಿಸಲ್ಪಡ್ತಾ ಹೋಗ್ತೀವಿ. ಒಂದು ಇನ್ನೊಂದು ಅಹ. ಅದರಲ್ಲಿ ಅನ್ನ ಅನುನಾಸಿಕ ಅಂತ ಕರಿತಾ ಹೋಗ್ತೀವಿ, ಅಹನ ವಿಸರ್ಗ ಅಂತ ಕರಿತಾ ಹೋಗ್ತೀವಿ.